ನಿಮಗೆ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ 2023ಕ್ಕೆ ನಮ್ಮ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರೀ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತಿನ ಪಕ್ಷದ ಅಧ್ಯಕ್ಷರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು ನಾನು MB ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನ ಕರೆದು ಮುಂದಿನ ಚುನಾವಣೆ ನೀವೆಲ್ಲರೂ ಕೂಡ ಮಾಡಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೂ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಸೊ ಮುಂದಿನ ದಿನಮಾನ 1 to 1 ಕರೆದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಸಿಕ್ಕದ. ಅವಾಗ 2ನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಸಿಕ್ಕದ, ಇನ್ನೊಬ್ಬರಿಗೂ ಒಂದು ಅವಕಾಶ ಸಿಕ್ಕದ. ಸೊ ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ಮೆಂಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಬೋತಾರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟದ್ದು. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ಆಮೇಲೆ ಇತ್ತೀಚಿನ 6 ತಿಂಗಳ ಕೇಳಿದೆ ನಾನು, ವರ್ಲ್ಡ್ ಅನೇಕ ಮಾತುಗಳನ್ನು ನೀವು ಕೇಳಿದ್ದೀವಿ. ಸೊ ಅವುಗಳನ್ನು ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಒಡಂಬಡಿಕೆಯಿಂದಲೇ ಅವಕ್ಕೆ ಅವಕಾಶ ಸಿಕ್ಕದು. ಸೊ ಅದನ್ನು ಕರ್ನಾಟಕದಾಗ ಅನೇಕ ಜನರಿಗೆ ಈ ರೀತಿ ಅವರು ಮಾತುಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾನು ಆಗ ಕೇಳ್ತಿರ್ತೀನಿ. ಅದೊಂದೇ ನಿವೇದನೆ, ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸ್ಕೊಂಡು, ಮಾತು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ, ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ಸಂಪೂರ್ಣ ಅದಮ್ಯ ವಿಶ್ವಾಸ ನನಗದ. ಬಟ್ ನೋಡೋಣ, ಅದೇನು ಭಾಳ ದೂರ ಇಲ್ಲಿನ ಇನ್ ಶಾರ್ಟ್ ಟೈಮ್ದಾಗ ಆ ನಿರ್ಣಯ ಆಗ್ತದೆ. ಬಟ್ ನಾನು ನಿಮ್ಮಷ್ಟೇ ಅದನ್ನು ಕಾಯ್ತಾ ಇದ್ದೀನಿ. ಈಗ ಯಾಕಂದರೆ ನನ್ನ ಪ್ರಕಾರ ಪವರ್ ಈಕ್ವಲಿ ಶೇರ್ ಅಂದರೆ ಈ ಮೊದಲನೇ ಅವಧಿಯೊಳಗೆ ಆಗಬೇಕಾಯ್ತು. ಆ್ಯಸ್ ಪರ್ ಮೈ ಅವರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಕೊಡಬೇಕಾಯ್ತು ಅಂತ ಅವರು ಕೊಟ್ಟಿದ್ದಾರೆ. ಅಂಟಿಲ್ ಇನ್ನೊಂದು ಏನೋ ಎಕ್ಸ್ಪಾನ್ಷನ್ ಅದ ಆಫ್ಟರ್ ರಾಜ್ಯಸಭಾ ಆ್ಯಂಡ್ MLC. ಈ ಎಲೆಕ್ಷನ್ 18ಕ್ಕೆ ಮುಗೀತು. ಸೊ 18ರ ನಂತರ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಅವತ್ತೇನು ಅವ್ರು ತೀರ್ಮಾನ ತಗೋತಾರೆ, ನಾನು ಅದನ್ನು ಸೂಕ್ಷ್ಮವಾಗಿ ವೇಟ್ ಮಾಡ್ತಾಯಿದ್ದೀನಿ. ಇಲ್ಲ, ಅವರೇ ಆ್ಯಂಗಲ್ದಾಗ ಹೇಳ್ಯಾರ, ಅದು ನಿಮಗೆ ಗೊತ್ತಾ. ಆದ್ರೆ ನನಗೇನು ಮಾತು ಕೊಟ್ಟಾರ ನಾನು ಅಷ್ಟೇ ಕೇಳ್ತೀನಿ. ನನಗೆ ಯಾರ ಕೃಪಾ ಕಟಾಕ್ಷದಿಂದ ಮಂತ್ರಿ ಆಗತಕ್ಕಂಥ ಅವಶ್ಯಕತೆ ನನಗಿಲ್ಲ. ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಏನು ನಿರ್ಣಯ ಆಗ್ಯದ ಅದು ಕಾರ್ಯರೂಪಕ್ಕೆ ಬರಬೇಕು, ಅಷ್ಟೇ ನಾನು ನಿವೇದನೆ. ನಾನು ಬೇರೆ ಯಾವ ವಿಷಯಗಳಿಗೂ ಮಾತಾಡೋಕ್ಕೆ ಹೋಗೋದಿಲ್ಲ, ನಾನು ಯಾವ ವಿಚಾರ ಮಾಡೋದಿಲ್ಲ. ಸ್ಪಷ್ಟವಾಗಿ ಅವರು ನನಗೇನು ಮಾತು ಕೊಟ್ಟಿದ್ದರು, ನನ್ನ ಸುದೀರ್ಘ ರಾಜಕಾರಣದ 2ನೇ ಜನರೇಷನ್ ನಾನು ಈ ಪಾರ್ಟಿ ಒಳಗೆ. ಬೇರೆ ಕಡೆ ಅಚಲ ನಿರ್ಣಯದಿಂದ ಬಂದಿದ್ದೀವಿ ನಾವೆಲ್ಲ. 2013ರಿಂದ 18ರೊಳಗೂ ಒಬ್ರಿಗೆ ಸಹಕಾರ ಮಾಡಿದ್ದೀವಿ ನಾವು. 18ರ ಅವಧಿ ಒಳಗೂ ಒಬ್ಬರನ್ನ ಭಾಳ ಗಟ್ಟಿಯಾಗಿ ನಿಂತು ನಾನು ಮಂತ್ರಿ ಮಾಡಿದ್ದೀನಿ, ಇನ್ನೊಬ್ರಿಗೆ ಅವಕಾಶ ಸಿಕ್ಕಿತ್ತು. 23ರೊಳಗೂ ಇಬ್ಬರಿಗೆ ಅವಕಾಶ ಸಿಕ್ಕದ. ಆಮೇಲೆ ನಿಗಮ ಮಂಡಳಿ ಭಾಳ ಸಲ ಹೇಳಿ, ನಾವು ನಿಗಮ ಮಂಡಳಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನನಗೆ ಕೇಳಿದ್ರು ಅವರು, ಭಾಳ ಜನರಿಗೆ ಹಿರಿಯ ಶಾಸಕರಿಗೆ ಅಕಾಮಿಡೇಟ್ ಮಾಡ್ತಾಯಿದ್ದೀವಿ ನಾವು, ಯಾರು ಸಚಿವರ ವಂಚಿತರಿದ್ದೀರಿ, ನೀವು ಆಗ್ರಿ ಅಂತೇಳಿ. ನಾನು ಅವ್ರಿಗೆ ಅವತ್ತು ಹೇಳಿದಷ್ಟೇ, ನೀವು ನನಗೆ ಚುನಾವಣೆ ಪೂರ್ವದೊಳಗೆ ಏನು ಮಾತು ಕೊಟ್ಟಿರಿ ಅದನ್ನು ಮಾಡಿರಿ, ನನಗೆ ಈ ನಿಗಮ ಮಂಡಳಿಗಳು ಬೇಡ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ಅವರು ಯಾವ ರೀತಿ ನಡ್ಕೋತಾರೆ ಅನ್ನೋದು ಅವ್ರಿಗೆ ಬಿಟ್ಟು. ಈಗ ಸಚಿವ ಸ್ಥಾನ ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಯಶವಂತರಾಯಗೌಡರು BJP ಚರ್ಚೆ ನಡೀತಾ ಇದೆ. ಯಾಕೆ ನಕಾರಾತ್ಮಕ ಚಿಂತನೆ ಮಾಡ್ತೀರಿ ನೀವು? ಸಕಾರಾತ್ಮಕ ಹೋಗಲ್ಲ. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯ ಒದಗಿಸಿದ್ದಾರೆ ಅಂದ ಬಳಿಕ ನಮ್ಮನ್ನು ಯಾಕೆ ಒದಗಿಸಂಗಿಲ್ಲ? ಕಾಂಗ್ರೆಸ್ ಪಕ್ಷದ ಅಚ್ಚಲ ನಿಷ್ಠೆಯನ್ನು ಹೊಂದಿದ್ದೀನಿ, ಸೆಕ್ಯುಲರಿಸಮ್ ಮೇಲೆ ರಾಜಕಾರಣ ಮಾಡಿದ್ದೀನಿ, ಐಡಿಯಾಲಜಿ ಮುಖಾಂತರ ರಾಜಕಾರಣ ಮಾಡಿದ್ದೀನಿ. ಭಾಳ ಸಲ ಹೇಳಿದ್ದೀನಿ ನಾವು, ನಾನು ಬೇರೆ ವಿಚಾರಗಳನ್ನು ಮಾಡಿಲ್ಲ ಎಂದು ಅಂತೇಳಿ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋಂಗಿಲ್ಲ, ಸೇವೆ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀನಿ. ಈ ಜಿಲ್ಲೆಯ ಟ್ರಾನ್ಸ್ಪರೆನ್ಸಿ ಅನ್ನೋದು ಏನು ಸಿಗ್ತದೆ ನೀವು ನಮ್ಮ ತಾಲೂಕಿಗೆ ಬಂದು ನೋಡ್ಬೋದು. ಬೇರೆ ಬೇರೆ ಸಂದರ್ಭದಾಗ ಅದು ಟ್ರಾನ್ಸ್ಫರ್ಸ್ನಾಗಿರ್ಬೋದು, ಡೆವಲಪ್ಮೆಂಟ್ದಾಗಿರ್ಬೋದು, ಬೇರೆ ಎಲ್ಲ ಆ್ಯಂಗಲ್ದಾಗ ಜರ್ನಲಿಸಮ್ ನೀವೆಲ್ಲ ಅತ್ಯಂತ ಅನುಭವಿಗಳಿದ್ರಿ. ಎಲ್ಲಿ ಏನು ನಡೀತದೆ, ಏನದ ಗ್ರಾಸ್ ರೂಟ್ದಾಗ
ಅಧಿಕಾರದ ವಿಕೇಂದ್ರೀಕರಣ ಹೆಂಗಾಗ್ಯದ, ಯಾರಿಗೆ ಯಾವ್ಯಾವ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಯಾವ್ಯಾವ ಸಮುದಾಯಗಳಿಗೆ ನಾನು ರಾಜಕೀಯವಾಗಿ ಅವ್ರ ಜೊತೆಗೆ ನಿಂತಿದ್ದೀನಿ, ಮತ್ತು ನನಗೂ ನನ್ನ ತಾಲೂಕಿನ ಜನ ನನ್ನ ಪಾಲಿನ ದೇವರು ಅಂತ ಕರಿತೀನಿ ಅವ್ರಿಗೆ. ನನ್ನ ಸುದೀರ್ಘ ರಾಜಕಾರಣಕ್ಕೆ ಅವ್ರ ಶಕ್ತಿ ತುಂಬಿದ್ದಾರೆ. ಎಲ್ಲೋ ದಿಲ್ಲಾಗ ಬೆಂಗಳೂರಾಗ ಕೂತು 4 ಮಂದಿ ನಿರ್ಣಯ ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ವಂಚನೆ ಆಗಿರ್ಬೋದು, ಆದರೆ ನ್ಯಾಯ ಕೊಡತಕ್ಕಂಥ ಏನೋ ಮಾಸ್ ಅದ, ಅಲ್ಲಿ ನನಗೆ ಒಂದು ವಂಚನೆ ಆಗಿಲ್ಲ. 8 ಚುನಾವಣೆಗಳು 7 ಚುನಾವಣೆ ಗೆದ್ದಿದ್ದೀನಿ ನಾನು. ಒಂದು ಚುನಾವಣೆ 7 ಊರಿಗೆ ಹೋಲಾರ ಬಟ್ಟೆಗೆ ಜಸ್ಟ್ 571 ವೋಟ್ ಗೆದ್ದು ಹೊರಗೆ ಬಂದ ಬಳಕ ಹಿಂದ್ಗಡೆ ಆದದ್ದು. ಸೊ ಇಷ್ಟು ಜನರ ಜನಮಾನಸನಾಗ ಅವಕಾಶ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಭಾಳ ವಿಶೇಷವಾಗಿ ಗೌರವಿಸ್ತೀನಿ. ಇದನ್ನೂ ಸಹಿತ ನಾನು ಕೇಳಿಲ್ಲ, ನಿಮ್ಮ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅವತ್ತಿನ ಸಭೆಯಾಗೂ ಸಹಿತ ನಾನು ಕೇಳಿಲ್ಲ ಅವ್ರಿಗೆ. ಅವರಾಗಿಯೇ ಕೊಟ್ಟಿರ್ತಕ್ಕಂಥ ಮಾತು ಅದು ಉಳಿಸ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು. ಲಾಸ್ಟ್ ಟೈಮ್ನು ಹೇಳಿನ, ಇವತ್ತು ಹೇಳ್ತೀನಿ. ಆದರೆ ಅವತ್ತು ಹೇಳೋ ದಿನ ಅಧಿಕಾರ ಟ್ರಾನ್ಸ್ಫರ್ ಆಗ್ತಕ್ಕಂಥ ನಿರ್ಣಯ ಇರಲಿಲ್ಲ. ಆದರೆ ಇವತ್ತು ಆ ನಿರ್ಣಯ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಳೆ ನೀರು ಹರಿದು ಹೊಸ ನೀರು ಬರಲಿ, ಹೊಸ ಜನ್ರೇಷನ್ ಪಾಲಿಟಿಕ್ಸ್ ಬರಲಿ ಅಂತ ಹೇಳಿದ್ದಾರೆ. ಸೊ ಆ ಆ್ಯಂಗಲ್ದಾಗ ತಾವೇನು ಮಾತು ಕೊಟ್ಟಿದ್ದೀರಿ ಅದ್ರ ಮೇಲೆ ನಾನು ಕೇಳ್ತಾ ಇದ್ದೀನಿ. ಕಲೆಕ್ಟಿವ್ ಎಫರ್ಟ್ಸ್ ಆಗಿ 4 ಮಂದಿ ಹೋಗಿ ಎಂದು ಹೈಕಮಾಂಡ್ ಗಟ್ಟಿಯಾಗದಂಥ ಸುದ್ದಿ ಅದು ಸರ್. ಕಲೆಕ್ಟಿವ್ ಎಫರ್ಟ್ ಮಾಡಿದ್ರು ಸಹಿತ ಯಾಕೆ ಕೊಟ್ಟಿಲ್ಲ? ನನಗೆ ಅದೇ ಪಕ್ಷಕ್ಕೆ ನಾಯಕರಲ್ಲಿ ನಿವೇದನೆ ಅದ. ನಾವೇನು ಕೇಳಿದ್ದೀವಿ, ನಾವೇನು ಹೇಳಿದ್ದೀವಿ ಅದನ್ನು ನಿಮ್ಮ ಮುಂದೆ ಚರ್ಚೆ ಮಾಡೋದು ಬೇಡ. ಆದರೆ ಭಾಳ ಸ್ಪಷ್ಟವಾಗಿ ಕೆಲವು ಕೇಳಿದ್ದೀವಿ. ಒಂದು ಸರ್ಕಾರ ರಚನೆ ಆದ ನಂತರ ಇಡೀ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ. ಆದರೆ ಆ ಕೊರತೆ ಇಲ್ಲ ಆಗ್ಯದ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾವು ಯಾರೂ ಕುಂತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲ ಇಂಡಿವಿಜುವಲ್, ನಾನು ಒಳಗೊಂಡು ಹೇಳ್ಬಿಡ್ತೀನಿ, ನಮಗೆಲ್ಲ ಇಂಡಿವಿಜುವಲ್ ರಾಜಕಾರಣದ ಮೇಲೆ ವಿಶೇಷವಾದಂಥ ವಿಚಾರದಿಂದ ರಾಜಕಾರಣ ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯ ಜನ ನಮ್ಮಿಂದ ಭಾಳ ನಿರೀಕ್ಷೆ ಇಟ್ಟಿದ್ರು. ಆಮೇಲೆ ನಾವೆಲ್ಲ ಈಗ ಮಾಗಿದ ರಾಜಕಾರಣಿಗಳು, ನಮ್ಮದೇ ಆದಂಥ ನಮಗೆ ಅನುಭವ ಅದ, ಸುದೀರ್ಘ ಇತಿಹಾಸ ಅದ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಅದರಲ್ಲಿ ವಿಫಲರಾಗಿದ್ದೀವಿ. ಇಡೀ ಜಿಲ್ಲೆಯ ಜನಮಾನಸ್ಸಿನೊಳಗೆ ಏನು ಅಪೇಕ್ಷೆ ಇತ್ತು ಆ ಅಪೇಕ್ಷೆದಾಗ ನಾವು ನಡ್ಕೊಂಡಿಲ್ಲ. ಯಾರ್ಯಾರು ವಿಫಲರಾಗಿದ್ದೀವಿ ನಮ್ಮ ಆತ್ಮಸಾಕ್ಷಿಗೆ ನಾವು ಕೇಳ್ಕೋಬೇಕು, ಅದ್ರ ಉತ್ತರವನ್ನು ಹುಡುಕೋಬೇಕು. ಮುಂದಿನ ದಿನಮಾನದಾಗ ಕನಿಷ್ಠ 2 ವರ್ಷದಲ್ಲಿ ಈ ಜಿಲ್ಲೆಯ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ರಾಜಕಾರಣ ಆಗಬೇಕು. ಅಧಿಕಾರ ಶಾಶ್ವತ ಇಲ್ಲ, ಎಂತಿಂಥವರು ಬಂದಿದ್ದಾರೆ ಹೋಗಿದ್ದಾರೆ, ದ್ಯಾಟ್ ಇಸ್ ಆರ್ ಇಮ್ಮೆಟೀರಿಯಲ್, ಭಾಳ ಮಹತ್ವದ್ದಲ್ಲ. ಕೊನೆಗೆ ಈ ಜಿಲ್ಲೆಯ ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಜನರಿಗಾಗಿ ನಾವು ಏನು ಮಾಡಿದ್ದೀವಿ. ನನಗೆ ಒಂದು ಭಾಳ ಪ್ರಾಮಾಣಿಕವಾಗಿ ಹೈಕಮಾಂಡ್ದವರು ಇದನ್ನು ಗಮನಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಹೊಸ ನಾಯಕತ್ವ ನೀವು ಕ್ರಿಯೇಟ್ ಮಾಡ್ತೀರಿ ಅಂದರೆ ಉತ್ತರ ಕರ್ನಾಟಕಕ್ಕೆ ಮಾಡಬೇಕು, ಜಿಲ್ಲೆಗಳಲ್ಲಿ ಮಾಡಬೇಕು, ಅವಕಾಶಗಳು ಎಲ್ಲರಿಗೂ ಸಿಗಬೇಕಲ್ಲ. ಈಗ ಎಷ್ಟು ಜನ ಅವಕಾಶ ವಂಚಿತರದಾರೆ? ಅವಕಾಶ ವಂಚಿತರಿಗೆ ರಾಜಕಾರಣದಾಗ ಅವಕಾಶ ಸಿಗಲಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು? ಅವ್ರದ್ದು ತಮಗೊಂದು ಅವಕಾಶಕ್ಕಾಗ್ರೆ ತೋರಿಸ್ಕೊಡೋರಲ್ಲ. ನಾನು ಆದವ್ರ ಬಗ್ಗೆ ಏನು ಇದು ಅನ್ನಂಗಿಲ್ಲ. ಆಯ್ತು, ಭಗವಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ, ಪಕ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದು, ಅವರಿಂದ ಒಳ್ಳೇದಾಗಲಿ. ಅವ್ರು ಬೇರೆಯವರು ನಿರೀಕ್ಷೆ ಒಳಗೆ ಯಾರದಾರಲ್ಲ ಅವರಿಗೂ ನ್ಯಾಯ ಸಮೇತವಾಗಿ ಅವಕಾಶ ಸಿಗಬೇಕು. ಅಷ್ಟು ನನ್ನ ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲೆಲ್ಲಿ ಅವಕಾಶ ವಂಚಿತರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು. ಪಕ್ಷ ಸೂಕ್ಷ್ಮವಾಗಿ ನಿರ್ಣಯಿಸಬೇಕು ಮತ್ತು ಕೆಲವು ಈಗಾಗಲೇ ಏನು ಡಿಸಿಷನ್ ಮಾಡಿದ್ದಾರೆ ಅದನ್ನು ಇನ್ನೊಮ್ಮೆ ಮರುಪಡಿಸಬೇಕು ನಾನು ವಿನಂತಿ. ಅದರ್ವೈಸ್ ಜಸ್ಟಿಸ್ ಆಗಂಗಿಲ್ಲ. ನಾಳೆ ಎಲ್ಲಿಗೆ ಹೋಗೋದು? ಒಂದೇ ಇದರಾಗ ಹೊಂಡ್ತೀವಿ ಅಂದರೆ ಬೇರೆಯವರೆಲ್ಲ ಜಿಗುಪ್ಸೆಗೊಳ್ತಾರೆ. ಇಡೀ ನನ್ನ ಕ್ಷೇತ್ರದ ಜನ ಜಿಗುಪ್ಸೆಗೊಂಡಿದ್ದಾರೆ. ನಮ್ಮಲ್ಲಿ ಬರೀ ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರಲ್ಲ, ನಮ್ಮ ಸ್ವಾತಂತ್ರ್ಯದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತಿಂತ ಅವಕಾಶ ಇಲ್ಲ. ಅವಿಭಾಜ್ಯ ಜಿಲ್ಲೆ ಇದ್ದಾಕ್ರೆ ಈ 8ರಾಗಲ್ಲ 15 ಜಿಲ್ಲೆಗಳು 15 ವಿಧಾನಸಭಾ ಕ್ಷೇತ್ರ ಕೂಡಿ ನಮ್ಮದೊಂದು ಜಿಲ್ಲೆ ಇತ್ತು. ಬಾಗಲಕೋಟೆ, ಬಿಜಾಪುರ ಅವಿಭಾಜ್ಯ ಜಿಲ್ಲೆ. ಅವಾಗೂ ನಮ್ಗೆ ಸಿಕ್ಕಿಲ್ಲ, ಈಗೂ ಸಿಕ್ಕಿಲ್ಲ. ನಮ್ಮಲ್ಲೇ 4 ಜನ ನಾವು 3 ಸಲ ಗೆದ್ದವ್ರು. ಹಿರಿಯರಾಗಿರ್ತಕ್ಕಂಥ ಸುರ್ಪುರವ್ರು, ಹಿರಿಯರಾಗಿರ್ತಕ್ಕಂಥ ಕಲ್ಲೂರವ್ರು, ರವಿಕಾಂತ್ ಪಾಟೀಲ್ರು, ನಾವು 3 ಸಲ ಗೆದ್ದವರು. ಅಲ್ಲಿ 4 ಸಲ ಗೆದ್ದವ್ರು ಯಾರೂ ಇಲ್ಲ ಅಲ್ಲಿ. ಸೊ ನಾವು 4 ಜನ 12 ಟೋಟಲ್ 15 ವಿಧಾನಸಭೆ ಒಳಗೆ ಇನ್ನೊಂದು 3 ಜನ ಚಾಂದ್ಕೋಟಿ ಪಾಟೀಲ್ರು, ಆಮೇಲೆ ಡಾಕ್ಟರ್ ಬಗ್ಲಿ ಅವರು,
ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ NS ಕೇಡ್ ಅವರು. ಸೊ ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ. 57ಕ್ಕಿಂತ ಮೊದಲು ಒಬ್ಬರು ಶಹಾ ಅಂತೇಳಿ ಆಗಿದ್ರಲ್ಲಿ, ಅದು ಬಾಂಬೆ ಕರ್ನಾಟಕ. ಸೊ ಈ ರೀತಿ ನೀವು ಆ ಒಂದು ಕ್ಷೇತ್ರಕ್ಕೆ ನೀವು ಅವಕಾಶ ಕೊಡಂಗಿಲ್ಲ ಅಂದರೆ ಅಲ್ಲಿ ಏನಾಗಿಬಿಟ್ಟದೆ, ನಮ್ಮಲ್ಲಿ ಎಂದೂ ಕಾಂಗ್ರೆಸ್ಗೆ ಮತ ಹಾಕಲಾರ್ದವ್ರು ಸಹಿತ ಭಾವನೆ ಅದಲ್ಲಿ ಯಾಕೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಅವಕಾಶ ಸಿಗಂಗಿಲ್ಲ ಅಂತ. ಸೊ ಅದ್ರ ಒಂದು ಮಾತು ಹೇಳ್ತೇನೆ, ಪಕ್ಷ ನಾನು ಬರೀ ನನ್ನ ಒಂದು ವಿಷಯದಾಗ ಅನ್ನಂಗಿಲ್ಲ. ನಾನು ಅವಕಾಶ ವಂಚಿತರ ಪರವಾಗಿ ರಾಜಕಾರಣ ಮಾಡೀನಿ. ಒಂದು ಕಾಲ ಇತ್ತು MP ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು, ಅವಕಾಶ ವಂಚಿತರಿದ್ದರು ಅವ್ರಿಗೆ MP ಮಾಡ್ತಕ್ಕಂಥ ಪ್ರಾಮಾಣಿಕ ಸಹಾಯ ಮಾಡಿದೆ ನಾನು. ಇನ್ನೊಬ್ರು ಒಟ್ಟ ನಾನು ಮಂತ್ರಿನೇ ಆಗಂಗೆ ಅಂತಿದ್ರು, ಅವ್ರಿಗೆ ಗಟ್ಟಿಯಾಗಿ ನಿಂತು ಮಂತ್ರಿ ಮಾಡೀನಿ ನಾನು. ಅದಕ್ಕೆ ಮತ್ತೊಬ್ರದ್ದು ಮುಗಿದ ನಂತರ ಕೇಳ್ತಾ ಇದ್ದೀನಿ ನಾನು. ನನ್ನ ಹಕ್ಕನ್ನು ಪ್ರತಿಪಾದನೆಯನ್ನು ನಾನು ಮೊದಲು 13ರಾಗ ಗೆದ್ದಾಗ್ರೆ ಕೇಳಕ್ಕೆ ಹೋಗಿಲ್ಲ, 18ರಾಗೂ ಮಾಡಿಲ್ಲ. ನಾನೇ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ಕರೆಸಕ್ಕಂಥ ಸಾರ್ವಜನಿಕ ಸಭೆಯಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡೇನು, ಯಾರಿಗೆ ಅವಕಾಶ ವಂಚಿತರದಾರ ಅವ್ರಿಗೆ ಮಾಡಿರಿ ಅಂತೇಳಿ. ಈ ವಿಷಯವನ್ನು ನಾನು ಅವತ್ತು ಪ್ರತಿಪಾದನೆ ಮಾಡೀನಿ ಇನ್ನೊಬ್ಬರಿಗಾಗಿ, ಇವತ್ತು ನನಗಾಗಿ ನಾನು ಪ್ರತಿಪಾದನೆಯನ್ನು ಮಾಡ್ತಾಯಿದ್ದೀನಿ. ನೀವು ಅದನ್ನು ಅವ್ರಿಗೆ ಕೇಳಬೇಕು. ದ ಕ್ವಶನ್ ಅವ್ರಿಗೆ ಕೇಳಬೇಕಲ್ಲ. ನಾನು ಮಾಡೋದನ್ನು ಹೇಳಕತ್ತೀನಿ, ನಾನು ಮಾಡೀನು ನನ್ನ ಆತ್ಮಸಾಕ್ಷಿಗೆ ಪ್ರಮಾಣವಾಗಿ. ನೀವು ಅವ್ರಿಗೆ ಕೇಳಬೇಕಲ್ಲ. ಯಾವ ಪ್ರಶ್ನೆಯನ್ನು ನಾನು ಹೇಳ್ತೇನೆ, ಯಾರಿಗೆ ಯಾವ ಸಂದರ್ಭ 96ರಾಗ ಏನು ಮಾಡೀನು, 2018ರಾಗ ಏನು ಮಾಡೀನು ನಾ ಹೇಳ್ತೇನೆ. ಆದ್ರೆ ಅವ್ರು ಹೇಳ್ಬೇಕಲ್ಲ, ಉಳಿದದ್ದು ನಾ ಹೆಂಗೆ ಹೇಳಿ. ನೀವು ಅವ್ರಿಗೆ ಕೇಳಬೇಕು. ರೈಟ್ ಕ್ವಶನ್ ಬಟ್ ರಾಂಗ್ ಪರ್ಸನ್. ಯು ಜಸ್ಟ್ ಆಸ್ಕ್ ಫಾರ್ ರೈಟ್. ಅಲ್ಲ, ನನ್ನ ಕಾನ್ಫಿಡೆಂಟ್ ಪ್ರಶ್ನೆ ಬರೋಂಗಿಲ್ಲ. ಅದು ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸ್ಪರ್ಶದ ರಾಜಕಾರಣ ಮಾಡ್ಕೊಂಡು ಬಂದ. ನನಗೆ ಅವಕಾಶ ಇತ್ತು, ಸಹಾಯ ಮಾಡೀನಿ. ಮಾಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟದ್ದು. ಈಗ ಸಿದ್ದರಾಮಯ್ಯದ ಅಪರಂಡಾಗ ಅದಕ್ಕೆಲ್ಲ ಕಾನ್ಸಂಟ್ರೇಷನ್ ಕೊಡುವಾಗ